ಧರ್ಮವನ್ನು ರಕ್ಷಿಸಿ ದುಷ್ಟರನ್ನು ಸಂಹಾರ ಮಾಡುವ ಮಹಾತಾಯಿಯೇ, ನಿನಗೆ ಕೋಟಿ ಕೋಟಿ ನಮನಗಳು. ಹೆಣ್ಣಿಲ್ಲದ ಈ ಮನೆಗೆ ಕಣ್ಣಾಗಿ ಕಾಪಾಡು ತಾಯಿ. ತಂದೆ ತಾಯಿ ಪ್ರೀತಿ ಕಾಣದೆ ಬೆಳೆಯುತ್ತಿರುವ ನನ್ನ ತಮ್ಮ ಪ್ರತಾಪ ಇಂದು ಒರಟನಾಗಿ ದುಷ್ಟನಾಗಿ ಸಮಾಜ ಘಾತುಕನಾಗಿ ಬೆಳೆದು ನಿಂತಿದ್ದಾನೆ. ಅವನನ್ನು ಸರಿದಾರಿಗೆ ತಂದು ಬೆಳೆಸುವ ಕೃಪಾ ಕಟಾಕ್ಷ ನಿನ್ನಲ್ಲಿದೆ ತಾಯಿ. ಇಷ್ಟು ಹೊತ್ತಾದ್ರೂ ಲಕ್ಷ್ಮೀಪತಿ ಇನ್ನೂ ಬರಲಿಲ್ವಲ್ಲ. ನೆನೆದವರ ಮನದಲ್ಲಿ ಲಕ್ಷ್ಮೀಪತಿ ಬಂದೇ ಬಿಟ್ಟ. ನಮಸ್ಕಾರ ರೀ ಧನಿಯರ. ಯಾಕೋ ಲಕ್ಷ್ಮೀಪತಿ ಎಷ್ಟು ತಡವಾಗಿ ಬಂದೆಯಲ್ಲ, ಏಕೆ? ಏನಿಲ್ರಿ ಧನಿಯರ, ನಿಮ್ಮ ಗೆಳೆಯ ಸುಧಾಕರ್ ರೀ ನಡು ರಸ್ತಾದಾಗ ಭೇಟಿ ಆದ್ರಿ, ಅದಕ್ಕೆ ಸ್ವಲ್ಪ ತಡ ಆದ್ ನೋಡ್ರಿ, ಮಾತಾಡ್ಕೊತ ನಿಂತ್ನಿ. ಏನು ನನ್ನ ಗೆಳೆಯ ಸುಧಾಕರ ಭೇಟಿಯಾಗಿದ್ನ? ಹೌದ್ರಿ, ಹೌದು. ಹೇಗಿದ್ದಾನೋ ಸುಧಾಕರ, ಹೇಗಿದ್ದಾನೋ? ಅವ್ರೆಲ್ಲ ಚಲೋ ಅಲ್ಲಪ್ಪ, ನಿಮ್ಮನ್ನ ಬಾ ಕೇಳಿದ್ರು ನೋಡ್ರಿ. ಲಕ್ಷ್ಮೀಪತಿ, ಸುಧಾಕರನಿಗೆ ಮನೆಗೆ ಬಾ ಅಂತ ಹೇಳಬೇಕಾಗಿತ್ತು ತಾನೆ? ಧನಿಯರ, ನಾ ಎಲ್ಲ ಬಾ ತಂಡ್ರಿ, ಆದ್ರ ನೀ ನಡಿಯಪ್ಪ ಮುಂದ, ನಾ ಹಿಂದಿಂದ ಬಂದು ಬಿಡ್ತೀನ್ರಿ ಅಂದ್ರಿ ಧನಿಯರ, ಅದಕ್ಕೆ ಬಂದ್ಬಿಟ್ನಿ. ಧನಿಯರ ಬಂದ್ರಿ. ನಮಸ್ಕಾರ ನಂಜೇಗೌಡ್ರಿಗೆ. ಬಾ ಸುಧಾಕರ ಬಾ. ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಅಲ್ಲ ಸುಧಾಕರ, ನಾನು ನೀನು ಗೆಳೆಯರು ಅಂತದ್ರಲ್ಲಿ ಸಾಹುಕಾರ ಅಂತ ಕರಿಬೇಡ. ಅಲ್ಲ ಸುಧಾಕರ, ನನ್ನನ್ನು ಯಾಕೆ ಸಾಹುಕಾರ ಅಂತ ಕರಿತೀಯ? ನಾನು ನೀನು ಗೆಳೆಯರಲ್ಲವೇ? ಏನು ಮಾಡುದು ನಜೇಗೌಡ, ಚಿಕ್ಕಂದಿನಿಂದಲೂ ನಿನ್ನ ರೇಗಿಸುವುದೇ ನನ್ನ ಕೆಲಸವಲ್ಲವೇನೋ ಗೌಡ. ಹೋಗ್ಲಿ ಬಿಡು. ನನ್ನ ತಂಗಿ ಸುಜಾತ ಹೇಗಿದ್ದಾಳೋ? ಅಂದ್ಹಾಗೆ ನಿನ್ನ ಅಣ್ಣ ತಮ್ಮಂದಿರ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿದ್ರೆ ಹೇಳು, ನಾನು ಹಣ ಕೊಡ್ತೀನಿ. ಬೇಡ ನಜೇಗೌಡ, ಬೇಡ. ನನ್ನ ತಮ್ಮಂದರಿಗೆ ಎಷ್ಟು ಕಷ್ಟ ಬಂದರೂ ನಾನೇ ಸಾಲಿ ಕಲಿಸ್ತೇನೆ. ಹಾ ನಜೇಗೌಡ, ನನ್ನ ಹೆಂಡತಿ ಸುಜಾತ ಕೂಡ ಚೆನ್ನಾಗಿದ್ದಾಳೆ. ಅವಳು ನಿನ್ನೆನೆ ಕೇಳ್ತಾ ಇರ್ತಾಳೆ. ಹಾ ನಂಜೇಗೌಡ, ನೀನು ಒಮ್ಮಾದರೂ ನಮ್ಮ ಮನೆಗೆ ಬಂದು ಹೋಗ್ಬಾರ್ದೇನೋ ಗೌಡ? ಸಾರಿ ಸುಧಾಕರ, ಈ ಫ್ಯಾಕ್ಟರಿಯ ಕೆಲಸದ ಒತ್ತಡದಲ್ಲಿ ನಿಮ್ಮ ಮನೆಗೆ ಬರೋದಕ್ಕೆ ಆಗ್ತಿಲ್ಲ. ದಯವಿಟ್ಟು ತಪ್ಪು ತಿಳ್ಕೋಬೇಡ ಸುಧಾಕರ. ಶ್ರೀಮಂತರಿಗೆ ಸಮಯ ಏನಿರುತ್ತಪ್ಪ ಲಕ್ಷ್ಮೀಪತಿ. ಹಂಗೇನಿಲ್ಲ ಸುಧಾಕರನ, ಈ ನೌನ ಧನಿಯರು ನಿಮ್ಮ ಮನೆಗೆ ಹೋಗೋಣಪ್ಪ ಆತಾರ. ಈ ನೌನ ಯಾವ ಫ್ಯಾಕ್ಟ್ರಿ ಕೆಲಸ ಬಂದ ಬಿಡ್ತಾವ್ರಿ ಧನಿಯರು, ಅಲ್ಲೇ ನಾವು ಇಲ್ಲೇ ನೋಡ್ರಿಪ್ಪ. ಅದಕ್ಕಪ್ಪ ನೀವಿಬ್ರು ಏನಾಗಿರ್ಲ, ನೀವಿಬ್ರು ಕೌಡಿನ ಸಾವುಕಾರಪ್ಪ. ಹಂಗೇನಿಲ್ಲಪ್ಪ, ಹಂಗೇನಿಲ್ಲ. ಹಾಗೆ ಹೇಳಬೇಡ ಸುಧಾಕರ. ನಾಳೆ ಖಂಡಿತವಾಗಿಯೂ ನನ್ನ ತಂಗಿ ಸುಜಾತಳನ್ನ ನಾನು ನೋಡ್ಕೊಂಡೇ ಬರ್ತೀನಿ, ಆಯ್ತಾ? ಹಲೋ, ಯಾರು? ಹಾ ಹೇಳಿ ಮುರಳಿಯವರೇ. ಹೌದಾ? ಹಾ, ನಾನು ಈಗಲೇ ಖಂಡಿತವಾಗಿಯೂ ಬರ್ತೀನಿ. ಹಾ ನೋಡಿ, ಈ ವರ್ಷದ ರೈತರ ಕಬ್ಬಿಗೆ ಸರಿಯಾದ ಬೆಲೆ ಕೊಡೋಣ. ಯಾವ ರೈತರ ಕಬ್ಬಿನ ಬಿಲ್ಲು ಬಾಕಿ ಉಳಿಬಾರ್ದು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಸಹಿಗೆ ನಾನು ಈಗಲೇ ಬರ್ತೀನಿ. ಧನಿಯರ ಎಲ್ಲಿ ಬಂದಿತ್ತು ಫೋನ? ಫ್ಯಾಕ್ಟರಿಯಿಂದ ಬಂದಿತ್ತು ಲಕ್ಷ್ಮೀಪತಿ. ಈ ವರ್ಷದ ಕಬ್ಬಿನ ಬಿಲ್ಲು ಪಾವತಿ ಮಾಡಬೇಕು ಅಂತ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಫೋನ್ ಮಾಡಿದ್ರು. ಲಕ್ಷ್ಮೀಪತಿ, ನಾನೀಗಲೇ ಫ್ಯಾಕ್ಟರಿ ಹೊರಡಬೇಕು, ಕಾರ್ ಸಿದ್ಧತೆ ಮಾಡು. ಆಯ್ತು ಧನಿಯರ, ಮಾಡ್ತೀನಿ. ನಂಜೇಗೌಡ, ನಾನಿಲ್ಲಿ ಹೋಗಿ ಬರುತ್ತೇನೆ. ನೀನೇನೋ ಫ್ಯಾಕ್ಟರಿಯಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳ್ತಾ ಇದ್ಯಾ? ಹಾ ನಂಜೇಗೌಡ, ನಾಳೆ ನೀನು ನಿನ್ನ ತಂಗಿಯನ್ನು ನೋಡಲು ತಪ್ಪದೇ ನಮ್ಮ ಮನೆಗೆ ಬರ್ತಿದ್ದಾನೆ.
ಆಯ್ತು ಸುಧಾಕರ, ತಪ್ಪದೇ ನನ್ನ ತಂಗಿ ಸುಜಾತಳನ್ನ ನಾನು ನಾಳೆ ನೋಡ್ಕೊಂಡೇ ಬರ್ತೀನಿ. ಹಾ ಸುಧಾಕರ, ನೀನ್ ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ರು, ಹಣದ ತೊಂದರೆಯಲ್ಲಿದ್ರು, ಈ ನಿನ್ನ ಗೆಳೆಯ ನಂಜೇಗೌಡ ಇದ್ದಾನೆ ಅಂತ ಮರಿಬೇಡ. ಆಯ್ತು ರಾಜೇಗೌಡ, ನಾಳೆ ಹೋಗಿ ಬರಲಿ. ಶನಿವಾರ ಹೊರ ಕಾರ್ ಗಾಡಿ ನಡೆಸಿ ಬಂದ ರೆಡಿ ಆಯ್ತಾ? ಹೌದು. ಲಕ್ಷ್ಮೀಪತಿ, ಇತ್ತಿತ್ತಲಾಗೆ ನನ್ನ ತಮ್ಮ ಪ್ರತಾಪ ಫ್ಯಾಕ್ಟ್ರಿ ಕಡೆನೆ ಬರ್ತಾ ಇಲ್ಲ. ಸ್ವಲ್ಪ ಫ್ಯಾಕ್ಟ್ರಿ ಕಡೆಗೆ ಬಂದು ಹೋಗಂತ ಹೇಳು. ಆಯ್ತಾಡ್ರಿ ಧನ್ಯರ ಹೇಳ್ತೇನ್ರಿ.